ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತಂದರೆ ಆಧಾರ್ ಸೇವಾ ಕೇಂದ್ರಗಳಿಗೆ ವಿಸಿಟ್ ಮಾಡಿ ಅಲ್ಲಿಯೇ ಅವ್ರು ಹೇಳಿದ ಫೀಸ್ನ ಕಟ್ಟಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು. ಆದರೆ ಸರ್ಕಾರದಿಂದ ಆನ್ಲೈನ್ ಮುಖಾಂತರ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಈಗಾಗಲೇ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಕ್ಕೆ ಡಿಸೆಂಬರ್ 14ವರೆಗೂ ಟೈಮ್ ಕೊಟ್ಟಿತ್ತು. ಅದನ್ನು ಎಕ್ಸ್ಟೆಂಡ್ ಮಾಡಿ ಮಾರ್ಚ್ 14ವರೆಗೂ ಮಾಡಲಾಗಿತ್ತು. ಈಗ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಜೂನ್ 14ವರೆಗೂ ಟೈಮ್ ನೀಡಲಾಗಿದೆ. ಆನ್ಲೈನ್ ಮುಖಾಂತರ ನೀವು ಯಾವ್ಯಾವ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಬೋದು, ಯಾವ್ಯಾವ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕಂದ್ರೆ ಸೇವಾ ಕೇಂದ್ರಕ್ಕೆ ವಿಸಿಟ್ ಮಾಡಬೇಕು, ಯಾವುದ್ಯಾವುದು ಫ್ರೀ ಇದೆ. ಈಗ ಈ ಡೀಟೇಲ್ಸ್ನ ಹೇಗೆ ಅಪ್ಡೇಟ್ ಮಾಡೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಫಸ್ಟ್ ಗೂಗಲ್ ಕ್ರೋಮ್ ಓಪನ್ ಮಾಡಿ UIDAI ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾದಮೇಲೆ ಈ ಥರ ಒಂದು ಲಿಂಕ್ ಓಪನ್ ಆಗುತ್ತೆ. ಸೊ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ. ಇಲ್ಲಿ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಒಂದು ಅಪ್ಡೇಟ್ ಯುವರ್ ಆಧಾರ್ ಅಂತ. ಈ ಆಪ್ಷನ್ ಬಂದುಬಿಟ್ಟು ನಾವೇನಾದರೂ ಅಪ್ಡೇಟ್ಸ್ ಮಾಡಬೇಕಂದ್ರೆ ಆಧಾರಲ್ಲಿ ಅದನ್ನು ಯೂಸ್ ಮಾಡ್ಬೋದು. ಎರಡನೇದು ಬಂದುಬಿಟ್ಟು ಚೆಕ್ ಆಧಾರ್ ಅಪ್ಡೇಟ್ ಸ್ಟೇಟಸ್ ಅಂತ. ಏನಾದರೂ ಅಪ್ಡೇಟ್ಗೆ ಆಲ್ರೆಡಿ ಸಬ್ಮಿಟ್ ಮಾಡಿದರೆ ಅದರ ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡೋದಕ್ಕೆ. ಇನ್ನೊಂದು ಅಪ್ಡೇಟ್ ಡೆಮೋಗ್ರಫಿಕ್ಸ್ ಡೇಟಾ ಆ್ಯಂಡ್ ಚೆಕ್ ಸ್ಟೇಟಸ್ ಅಂತಿದೆ. ಸೊ ಇದು ಬಂದುಬಿಟ್ಟು ಡೆಮೋಗ್ರಫಿಕ್ ಡೇಟಾ ಏನಾದರೂ ಅಪ್ಡೇಟ್ ಮಾಡಿಸಿದ್ರೆ ಅದ್ರ ಸ್ಟೇಟಸ್ ಚೆಕ್ ಮಾಡೋದಕ್ಕೆ. ಲಾಸ್ಟ್ ಒನ್ ಬಂದುಬಿಟ್ಟು ಆಧಾರ್ ಅಪ್ಡೇಟ್ ಹಿಸ್ಟ್ರಿ. ಇದು ಬಂದುಬಿಟ್ಟು ಸೊ ನಾವು ಪ್ರೀವಿಯಸ್ ಅಪ್ಡೇಟ್ಸ್ ಏನೇನು ಮಾಡಿಸಿದ್ದೀವಿ ಆಧಾರಲ್ಲಿ ಆ ಹಿಸ್ಟ್ರಿ ಎಲ್ಲ ಇಲ್ಲಿ ಚೆಕ್ ಮಾಡ್ಬೋದು. ಆಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಇನ್ನೊಂದು ಲಿಂಕ್ ಓಪನ್ ಆಗುತ್ತೆ. ಸೊ ಇದು ಲಾಗಿನ್ ಪೇಜು. ಇಲ್ಲಿ ಲಾಗಿನ್ ಅಂತ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಈ ಲಾಗಿನ್ ಬಂದುಬಿಟ್ಟು OTP ವೆರಿಫೈಡ್ ಇರುತ್ತೆ. ಸೊ ನೀವು ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಇಲ್ಲಿ 12 ಡಿಜಿಟ್ ಆಧಾರ್ ನಂಬರ್ನ ಎಂಟ್ರ್ ಮಾಡಬೇಕು. ಆಧಾರ್ ನಂಬರ್ ಎಂಟ್ರ್ ಮಾಡಿದ್ದಾದಮೇಲೆ ಇಲ್ಲಿ ಕ್ಯಾಪ್ಚಾ ಇರುತ್ತೆ. ಸೊ ಆ ಕ್ಯಾಪ್ಚಾ ಹೆಂಗಿದೆಯೋ ಅದೇ ಥರ ಟೈಪ್ ಮಾಡಬೇಕು. ಆಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೊ OTP ಬಂದುಬಿಟ್ಟು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರುತ್ತೆ. ಸೊ OTP ಏನು ಬಂದಿರುತ್ತೆ ಅದನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಸೊ ಆ 6 ಡಿಜಿಟ್ OTPನ ಏನು ಬಂದಿದೆ ಅದನ್ನು ಇಲ್ಲಿ ಎಂಟ್ರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ OTP ವೆರಿಫಿಕೇಷನ್ ಆದಮೇಲೆ ಇದು ನೆಕ್ಸ್ಟ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ. ಸೊ ಈ ಮೇನ್ ಪೇಜಲ್ಲಿ ಬಂದುಬಿಟ್ಟು ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನೋ ಆಪ್ಷನ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಬಂದುಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಡಿಸೆಂಬರ್ ಒಳಗಡೆ ಅಪ್ಡೇಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಆನ್ಲೈನಲ್ಲೇ ಅಪ್ಡೇಟ್ ಮಾಡ್ಕೋಬೋದು, ನಾವೇ ಅಪ್ಡೇಟ್ ಮಾಡ್ಕೋಬೋದು. ಇಲ್ಲಾಂದರೆ ನಿಯರೆಸ್ಟ್ ಎನ್ರೋಲ್ಮೆಂಟ್ ಸೆಂಟರ್ಗೆ ವಿಸಿಟ್ ಮಾಡಿ ಅಲ್ಲಿ ಅಪ್ಡೇಟ್ ಮಾಡಿಸ್ಬೋದು. ಸೊ ನಾವೀಗ ಅಪ್ಡೇಟ್ ಆಧಾರ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀವಿ. ಸೊ ಇದು ಬಂದುಬಿಟ್ಟು ಜಸ್ಟು ಅಡ್ರೆಸ್ ಅಪ್ಡೇಟ್ಗೆ. ಸೊ ಬೇರೆ ಏನಾದರೂ ಅಪ್ಡೇಟ್ಸ್ ಮಾಡಿಸ್ಬೇಕಂದ್ರೆ ನಿಯರೆಸ್ಟ್ ಆಧಾರ್ ಸೇವಾ ಸೆಂಟರ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಮ್ಮ ಗೋಲ್ ಬಂದುಬಿಟ್ಟು ಜಸ್ಟು ಅಡ್ರೆಸ್ ಅಪ್ಡೇಟ್ ಅಲ್ವ. ಸೊ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಎಲ್ಲ ಕೊಟ್ಟಿದ್ದಾರೆ. ಒಂದೊಂದು ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಸ್ಟೆಪ್ಸು ಕೊಟ್ಟಿದ್ದಾರೆ. ಸೊ ಈ ಸ್ಟೆಪ್ಸ್ ಎಲ್ಲ ಓದಿದ್ದಾದಮೇಲೆ ನಾವು ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನಮಗೆ ನೇಮು, ಡೇಟ್ ಆಫ್ ಬರ್ತ್, ಜೆಂಡರು ಇದೆಲ್ಲ ಅಪ್ಡೇಟ್ ಮಾಡೋದಕ್ಕೆ ಆಪ್ಷನೇ ಇಲ್ಲ. ಸೊ ಅದೆಲ್ಲ ಡಿಸೇಬಲ್ ಆಗಿದೆ. ಸೊ ಇವೆಲ್ಲ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ನಾವು ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋಗಿನೇ ಅಪ್ಡೇಟ್ ಮಾಡಿಸ್ಬೇಕು. ನಮ್ಗೆ ಆಪ್ಷನ್ ಇರೋದು ಬಂದುಬಿಟ್ಟು ಬರೀ ಅಡ್ರೆಸ್ ಅಪ್ಡೇಟ್ ಮಾಡೋದಕ್ಕೆ. ಸೊ ಇಲ್ಲಿ ಅಡ್ರೆಸ್ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕರೆಂಟ್ ಅಡ್ರೆಸ್ ಏನಿದೆ ನಮ್ಮ ಆಧಾರ್ ಕಾರ್ಡಲ್ಲಿ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾವೇನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಇಲ್ಲಿ ಡೀಟೇಲ್ಸ್ ಟು ಬಿ ಅಪ್ಡೇಟೆಡ್ ಅಂತ ಇದೆಲ್ಲ ಈ ಸೆಕ್ಷನಲ್ಲಿ. ಸೊ ನ್ಯೂ ಅಡ್ರೆಸ್ ಏನಿದೆ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಾರ್ಮಲ್ ಅಡ್ರೆಸ್ ಥರನೇ ಕೇರ್ ಆಫ್ ಹೌಸ್, ಬಿಲ್ಡಿಂಗ್ ನೇಮು, ಅಡ್ರೆಸ್ಸು, ಲೊಕ್ಯಾಲಿಟಿ, ಪಿನ್ ಕೋಡು. ಸೊ ಅದನ್ನೆಲ್ಲ ಎಂಟರ್ ಮಾಡಿದ್ದಾದಮೇಲೆ ಕೆಳಗಡೆ ಬಂದು ಇಲ್ಲಿ ನಮಗೆ ಅಪ್ಲೋಡ್ ಅಂತ ಇದೆ ಅಲ್ವಾ, ಇಲ್ಲಿ ಮ್ಯಾನ್ಯಲ್ ಅಪ್ಲೋಡ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಒಂದು ಡ್ರಾಪ್ ಡೌನ್ ಇದೆ, ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ. ಸೊ ನಮ್ಮ ಹತ್ರ ಯಾವ ಡಾಕ್ಯುಮೆಂಟ್, ಸೊ ಇವಾಗ ನೀವು ಅಪ್ಡೇಟ್ ಏನು ಮಾಡಿಸ್ತಿದ್ದೀವಿ ಆ ಅಡ್ರೆಸ್ಸು, ಸೊ ಆ ಅಡ್ರೆಸ್ಗೆ ವ್ಯಾಲಿಡ್ ಪ್ರೂಫ್ ಇರಬೇಕಾಗುತ್ತೆ. ಸೊ ಯಾವ ಪ್ರೂಫ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅಡ್ರೆಸ್ ಅಪ್ಡೇಟ್ಗೆ ನಾವು ಯಾವ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡ್ಬೋದು ಅಂತ ಇಲ್ಲೊಂದು ಲಿಸ್ಟ್ ಇದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ.